ಅಪಘಾತ ಸ್ಥಿತಿಯಲ್ಲಿ ಹೈದರಾಬಾದ್ ಯಾದಗಿರಿ ಮುಖ್ಯ ರಸ್ತೆ ಸೇಡಂ ತಾಲೂಕಿನ ಗಡಿಭಾಗ ಹೆದ್ದಾರಿಯಾದ ಹೈದರಾಬಾದ್ ಹಾಗೂ ಬಿರುಗಾಳಿಯಿಂದ ಗಿಡಗಳು ಬಿದ್ದಿವೆ. ಇದರಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಓಡಾಡಲು ತುಂಬಾ ತೊಂದರೆ ಆಗ್ತಿದೆ. ಮೇದಕ ಗ್ರಾಮದಿಂದ ಯಾನಗುಂದಿ ರಸ್ತೆಯವರೆಗೂ ಅಪಾಯ ಸ್ಥಿತಿಯಲ್ಲಿ ಗಿಡಗಳು ಬಿದ್ದಿರುವುದು ಕಂಡುಬಂದಿದೆ. ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವ ಗಿಡಗಳನ್ನು ಪಿಡಬ್ಲ್ಯೂಡಿ ಇಲಾಖೆ ಸ್ವಚ್ಛತೆ ಮಾಡಬೇಕು. ಆದರೆ ಘಟನೆ ನಡೆದು ಸುಮಾರು 8 ದಿನಗಳು ಕಳೆದರೂ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಭೇಟಿ ನೀಡಿಲ್ಲ, ಹಾಗೆ ಸ್ವಚ್ಛತೆಯೂ ಮಾಡಿಲ್ಲ. ಇದರಿಂದ ಈ ಹಿಂದೆ ರಸ್ತೆಯ ಉಳಿಗುಂಡಂ ಗೇಟ್ ಹತ್ತಿರ ಒಂದು ಭೀಕರ ಅಪಘಾತ ಕೂಡ ಜರುಗಿದೆ. ಒಬ್ಬ ದ್ವಿಚಕ್ರ ವಾಹನ ಸವಾರನಿಗೆ ಗಿಡ ಅಡ್ಡ ಬಂದಿರುವ ಪರಿಣಾಮ ಅದನ್ನು ತಪ್ಪಿಸಲು ಹೋಗಿ ಅಪಘಾತಕ್ಕೆ ಒಳಗಾಗಿದ್ದಾನೆ. ಅದರಿಂದ ಅವರ ತಾಯಿಗೆ ಗಿಡದ ಕಟ್ಟಿಗೆಯ ಗಂಟಲಿನಲ್ಲಿ ಚುಚ್ಚಿ ತೀವ್ರ ಗಾಯಗಳಾಗಿವೆ. ಸದ್ಯ ಆ ಮಹಿಳೆ ಕೋಮಾದಲ್ಲಿರುವವಳು ಎಂದು ತಿಳಿದುಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳದ್ದೇ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ಪರಿಣಾಮಗಳು ಇನ್ನು ಮುಂದೆ ಆಗದಂತೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.